ಹಾಯ್ ಎಲ್ಲರಿಗೂ ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಮನೆ ಕಂಡಿದ್ದೆ. ಬೆಳಗ್ಗೆ ಎದ್ದು ನಮ್ಮ ಓನರ್ ಫೋನ್ ಮಾಡಿದರು, ಗಾಡಿನ ಪಾಸ್ ಮಾಡಬೇಕು, ಬಾಲ್ಟಿವ ಜೀಪ್ ಐತೆ ಅಂತ. ಅಷ್ಟರಲ್ಲಿ ರೆಡಿಯಾಗಿ ಪಟ್ಟಂತ ರೆಡಿಯಾಗಿ ನಮ್ಮ ಓನರ್ ಡ್ಯೂಕ್ ತಗೊಂಡು ಪಟ್ಟಂತ ಪಾಸ್ ಆಗ್ತಾಯಿದ್ದೀನಿ. ನಮ್ಮ ಗಾಡಿನೂ ನಾನು ಹಿಂದೆ ಬರ್ತೈತೆ ನೋಡ್ರಿ. ಇಲ್ಲಿ ಆಲ್ಟಿವ ಜೀಪ್ ಇರೋದ್ರಿಂದ ಪಾಸ್ ಮಾಡೋಕ್ಕೆ ಬಂದಿದ್ದೀನಿ. ನಮ್ಮ ಹುಡುಗ ಫುಲ್ ಸ್ಪೀಡಾಗಿ ಹೊಡಿತಿದ್ದಾನೆ, ನಾನು ಗಾಡಿ ಹಿಂದೆ ಹೋಗ್ತಾಯಿದ್ದೀನಿ. ಮತ್ತು ಮುಂದೆ ಹೋಗಿ ನೋಡಬೇಕು, ಯಾಕಂದರೆ ಆಲ್ಟಿವ ಜೀಪ್ ಬಂದಿದೆ ಅಂತೆ. ಹಾಗಾಗಿ ಇವತ್ತು ನಾನು ಬೆಳಗ್ಗೆ ಬಂದಂಗೆ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಪಾಸ್ ಮಾಡ್ಕೊಂಬಂದು ಆಲ್ಟಿವ ಕೈಲಂತೂ ಗಾಡಿ ಸಿಗಲಿಲ್ಲ. ಬಂದು ಅನ್ಲೋಡಿಂಗ್ ಪಾಯಿಂಟಲ್ಲಿ ಹಾಕಿದ್ದೀವಿ. ಇಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಹೊರಡಬೇಕು. ಫಸ್ಟ್ ನಾವು ನಮ್ಮ ಹುಡುಗ ಅನ್ಲೋಡ್ ಮಾಡ್ತಿದ್ದಾನೆ, ಯಾಕಂದರೆ ಅವ್ನು ಡ್ಯೂಟಿ ಮುಗಿತೀಗ ನಂದೇ ಡ್ಯೂಟಿ. ಅನ್ಲೋಡ್ ಮಾಡ್ಕೊಂಡ್ಬಂದು ನಾನು ಗಾಡಿ ಎತ್ಕೊಂತೀನಿ. ನೋಡಲ್ಲ ಆಯ್ತು ಗುರು, ನಾನು ತಂದಿದ್ದು ಡ್ಯೂಕು ನಮ್ಮ ಹುಡುಗನ ಕೈ ಕೊಟ್ಬಿಟ್ಟು ನಾನೇ ಗಾಡಿ ಎತ್ಕೊಂಡೆ. ಯಾಕಂದ್ರೆ ಡ್ಯೂಟಿ ನಂದೇ ಅಲ್ವರ, ಅವ್ನು ಬೈಕ್ ತತ್ತೀನಿ ಅಂತಂದು. ಆಯ್ತು ಅಂಬರಪ್ಪ. ಬೇರೆ ಹಸಿತಿತ್ತು, ಹೋಟ್ಲು ತವ ಹಾಕಿ ಹಂಗೆ ಟಿಫನ್ ಮಾಡೋಣ ಅಂತ ಹೋದೋ. ಡ್ಯೂಕ್ನು ನಮ್ಮ ಗಾಡಿ ಮುಂದೆ ಐತೆ, ಇಲ್ಲಿ ಹಾಕಿಬಿಟ್ಟು ಹಂಗೆ ಊಟಕ್ಕೆ ಹೋಗ್ತಾಯಿದ್ದೀವಿ. ಇವು ನಮ್ಮ ರೆಗ್ಯುಲರ್ ಊಟ, ಇಡ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ರೈಸ್ ಬಾಸ್ ತಗೊಂಡು ತಿನ್ಕೊಂಡು ಹಂಗೆ ಗಾಡಿಗೆ ಹೋಗ್ಬೇಕು. 1 ಅವರ್ ಬೈಕ್ ಬೇರೆ ಮನೆ ಹತ್ರ ಬಿಡೋಕ್ಕೆ ಹೋಗ್ಬೇಕು. ನಮ್ಮ ಭರತ್ ಹಂಗೆ ಬಿಟ್ಬಿಟ್ಟು ಬರ್ತಾನೆ. ಮತ್ತು ನಾವು ಹೊಲ್ಡಾನಿಗೆ ಇಲ್ಲಿಂದ ತಿಂಡಿ ಗಿಂಡಿ ಎಲ್ಲ ಆಯಿತು. 20 mm ತುಂಬ ಕೇಳಿದ್ರೆ ತುಂಬಬೇಕು ಹೋಗಿ. ಏನಪ್ಪ ಯಾವಾಗ 20 mm ತುಂಬ್ತೀನಿ ಅಂತ ಹೇಳ್ತೀನಿ ಅಂತಲ್ಲ. ನಮ್ಮದು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು 20 mm ಮೀನು ಲಾಟ್ಗೆ ಹಾಕಬೇಕಾಗಿರೋದು ನಾವು. ಹಂಗಾಗಿ 20 ತುಂಬ ಕ್ರಷರ್ ಹತ್ತ ಬಂದೆ. ಈ ರೋಡಿಂದ ಒಂದು ಒಳ್ಳೆ ಪದ್ಧತಿ ಆಗ್ಬಿಟ್ಟೈತೆ ನಮಗೆ. ಯಾವಾಗಲೂ ಕುಸಿದು ಬೀಳ್ತಾ ಇರ್ತದೆ ಗಾಡಿ ಉಳಿಸ್ಕೊಂಡ್ರೆ ರೆಡಿ ಮಾಡಿ